ॐ शुद्धस्फटिकसङ्काशं शुद्धविद्याप्रदायकं शुद्धं पूर्णं चिदानन्दं सदाशिवमहं भजे। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये सदाचार्यं समाश्रये। श्री गुरुभ्यो नमः। हरिः ओम। देवानांच ऋषीणांच गुरुं कांचन सन्निभं बुद्धिभूतं त्रिलोकेशं तं नमामि बृहस्पतिं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्रीमच्छङ्कर भगवत्पूज्यपाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ಭಗವದ್ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಅಧ್ಯಾತ್ಮ ಚಿಂತಕರು ಮತ್ತು ಮುಮುಕ್ಷ ಸಾಧಕರು ಆಗಿರುವ ವೇದಾಂತಿಗಳಾದ
ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಗುರುಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ 2026ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ ಇಂದು 5ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗದೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು 3ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕ 49 ಮತ್ತು 50. 49ನೇ ಶ್ಲೋಕವನ್ನು ಹೇಳ್ತೇನೊಮ್ಮೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ದಿದೃಕ್ಷಿತ ಪರಿಚ್ಛಿನ್ನ ಪರಾಗ್ರೂಪಾದಿ ಸಂಶಯಾತಿ ವಿಪರೀತಮತೋ ದೃಷ್ಟ್ಯಾ ಸ್ವತೋ ಬುದ್ಧಂ ನ ಪಶ್ಯತಿ. ಹೇಳಿದ್ದೇನೆ, ಹೀಗಾಯ್ತು. ಮುಂದಕ್ಕೆ ಹೋಗೋಣ. 50ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನ್ಯಾಯ ಸಿದ್ಧಮತೋ ಭಕ್ತಿ ದುಷ್ಟೇರ್ದಷ್ಟಾರಮಾತ್ಮನಃ ನ ಪಶ್ಯೇ ಪ್ರತ್ಯಗಾತ್ಮಾನಂ ಪ್ರಮಾಣಂ ಶ್ರುತಿರಾದರಾತಿ. ಸೊಗಸಾದ ಶ್ಲೋಕ, ತುಂಬಾ ಚೆನ್ನಾಗಿದೆ. ಟಾನಿಕ್ ಸಿಕ್ತು. ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪುಣ್ಯ ನಾಮವನ್ನ ಸ್ಮರಣೆ ಮಾಡಿದ ಕೂಡಲೇ ಸುಬ್ರಾಯ ಶರ್ಮನಿಗೆ ಒಂದು ಒಳಗಡೆಯಲ್ಲಿ ವಿದ್ಯುತ್ ಮಿಂಚಾಗುತ್ತೆ. ವಿದ್ಯುತ್ ಸಂಚಾರ. ಪದಚ್ಛೇದ ಮಾಡ್ತೇನೆ ಶ್ಲೋಕಕ್ಕೆ. ಪೆನ್ನು ಪುಸ್ತಕ ಇದ್ದು ಗುರ್ತು ಮಾಡ್ತೀನಿ. ನ್ಯಾಯ ಸಿದ್ಧಂ ಪ್ರಥಮಂ ಪದಂ ಅತಃ ದ್ವಿತೀಯಂ ಪದಂ ವಕ್ತಿ ತೃತೀಯಂ ಪದಂ ದೃಷ್ಟೇಃ ಚತುರ್ಥಂ ಪದಂ ದಷ್ಟಾರಂ ಪಂಚಮಂ ಪದಂ ಆತ್ಮನಃ ಷಷ್ಠಂ ಪದಂ ನ ಸಪ್ತಮಂ ಪದಂ ಪಶ್ಯೇಃ ಅಷ್ಟಮಂ ಪದಂ ಪ್ರತ್ಯಗಾತ್ಮಾನಂ ನವಮಂ ಪದಂ ಪ್ರಮಾಣಂ ದಶಮಂ ಪದಂ ಶ್ರುತಿಃ ಏಕಾದಶಂ ಪದಂ ಆದರಾತ್ ದ್ವಾದಶಂ ಪದಂ ಇತಿ ಅಸ್ಮಿನ್ 50ತಮೇ ಶ್ಲೋಕೆ 12 ಪದಾನಿ ಸಂತಿ. 12 ಪದಗಳಿವೆ. ಈಗ ಅನ್ವಯ ಫಲಾನಂದ. ಅತಃ ಪ್ರಮಾಣಂ ಶ್ರುತಿಃ ಆತ್ಮನಃ ದೃಷ್ಟೇಃ ದಷ್ಟಾರಂ ಪ್ರತ್ಯಗಾತ್ಮಾನಂ ನ ಪಶ್ಯೇಃ ಇತಿ ಆದರಾತ್ ವಕ್ತಿ. ಅನ್ವಯವನ್ನ 3-4 ತರಹ ಹೇಳ್ಬೋದು. ಅಂತೂ ಕರ್ತೃಪದ ಮೊದಲು, ಕ್ರಿಯಾಪದ ಕೊನೆಯಲ್ಲಿ ಹೇಳ್ಬೇಕು. ಇಲ್ಲಿ ಕರ್ತೃಪದವೇನು? ಶ್ರುತಿ. ಕ್ರಿಯಾಪದವೇನು? ವಕ್ತಿ. ಶ್ರುತಿ ವಕ್ತಿ. ವಚ ಪರಿಭಾಷಣೆ ಧಾತು. ಶ್ರುತಿ ವದತಿ. ಶ್ರುತಿ ಅಂದ್ರೇನು? ಉಪನಿಷತ್. ಉಪನಿಷನ್ ಮಂತ್ರ ಏವಂ ವದತಿ. ಕಥಂ ವದತಿ? ಆದರಾತ್, ಪ್ರೇಮ್ಣ, ತುಂಬಾ ವಾತ್ಸಲ್ಯದಿಂದ, ಪ್ರೀತಿಯಿಂದ, ಆದರದಿಂದ,
ಶ್ರುತಿಯು ಹೇಳುತ್ತಿದೆ. ಏನಂತ ಹೇಳ್ತಾ ಇದೆ? ನ ಪಶ್ಯೇಹಿ ಇತಿ, ನೀನು ನೋಡಲಾರೆ. ದೃಶ್ಯ ಪ್ರೇಕ್ಷಣೆ ಧಾತು. ಪಶ್ಯತಿ ಪಶ್ಯತಃ ಪಶ್ಯಂತಿ ಲಟ್ಲಕಾರ, ಇದು ಲಿಂಗ್ಲಕಾರದ ರೂಪ. ಪಶ್ಯೇತ್ ನೋಡಿಯಾನು, ಪಶ್ಯೇತಾಂ ಪಶ್ಯೇಯು, ಪಶ್ಯೇಹೆ ಪಶ್ಯೇತಂ ಪಶ್ಯೇತ, ಪಶ್ಯೇಯಂ ಪಶ್ಯೇವ ಪಶ್ಯೇಮ, ತ್ವಂ ಪಶ್ಯೇಹೆ ನೀನು ನೋಡಬಲ್ಲೆ, ತ್ವಂ ನ ಪಶ್ಯೇಹೆ ನೀನು ನೋಡಲಾರೆ ಎಂದು ಶ್ರುತಿ ಹೇಳ್ತಾರೆ. ಎಂಥ ಶ್ರುತಿ? ಪ್ರಮಾಣಂ ಶ್ರುತಿ, ಪ್ರಮಾಣಭೂತ ಶ್ರುತಿ. ಶ್ರುತಿಗೆ ಅಪ್ರಾಮಾಣ್ಯವನ್ನು ಕಲ್ಪನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಎಲ್ಲ ಉಪನಿಷತ್ತುಗಳು ಶ್ರುತಿಗಳು. ಶ್ರುತಿಯ ಮಾತು ಪ್ರಮಾಣವಾಗಿದೆ. ಪ್ರಮಾಣಂ ಶ್ರುತಿ ಆದರಾತ್ ನ ಪಶ್ಯೇಹಿ ಇತಿ ವಕ್ತಿ. ಅರ್ಥವಾಯ್ತು. ಯಾರನ್ನ? ಪ್ರತ್ಯಗಾತ್ಮಾನಂ, ನೀನು ಪ್ರತ್ಯಗಾತ್ಮನನ್ನ ನೋಡಲಾರೆ ಎಂದು ಶ್ರುತಿ ಹೇಳ್ತಾ ಇದೆ. ಯಾರ ಪ್ರತ್ಯಗಾತ್ಮ? ಆತ್ಮನಃ ದೃಷ್ಟೇ ದ್ರಷ್ಟಾರಂ ಪ್ರತ್ಯಗಾತ್ಮಾನಂ, ಆತ್ಮನಃ ತನ್ನ ದೃಷ್ಟೇ ದೃಷ್ಟಿಗೂ ಕೂಡ ಷಷ್ಠಿ ಏಕವಚನ ದ್ರಷ್ಟಾರಂ ದ್ರಷ್ಟುವಾಗಿರುವಂತಹ ಪ್ರತ್ಯಗಾತ್ಮನನ್ನ ನೋಡಲಾರೆ. ಯು ಕೆನಾಟ್ ಸಿ ದ ಪ್ರತ್ಯಗಾತ್ಮ ಹೂ ಇಸ್ ದಿ ಸೀಯರ್ ಆಫ್ ದ ಸೈಟ್. ದೃಷ್ಟಿಯಿಂದ ನೋಟ, ನೋಡುವಿಕೆ. ನೋಡುವಿಕೆಯನ್ನು ನೋಡುತ್ತಿರುವ ಆತ್ಮನಃ ತನ್ನ ಪ್ರತ್ಯಗಾತ್ಮನನ್ನು ನೀನು ನೋಡಲಾರೆ ಎಂದು ಆದರ ಪ್ರೇಮದಿಂದ ಹೇಳ್ತಾರೆ. ಎಂತ ಮಾತು! ನ್ಯಾಯ ಸಿದ್ಧಂ, ಹಿಂದೆ ಹೇಳಿರುವ ಅನ್ವಯ ವ್ಯತಿರೇಕ ನ್ಯಾಯದಿಂದ ಸಿದ್ಧವಾಗಿರುವಂತಹ ವಿಚಾರವನ್ನ ಹೇಳ್ತಾ ಇದೆ. ಈಗ ಅನ್ವಯಾನುಸಾರವ ಹೇಳ್ತೇನೆ. ಅತಃ ಆದ್ದರಿಂದ ಪ್ರಮಾಣಂ ಶ್ರುತಿ, ವೇದಾಂತಿಗಳಿಗೆ ಶ್ರುತಿಗಳು ಪ್ರಮಾಣ. ಶ್ರುತಿಗಳು ಮಾತ್ರ ಪ್ರಮಾಣವಲ್ಲ, ಸಾರ್ವತ್ರಿಕ ಅನುಭವವು ಪ್ರಮಾಣ. ಪ್ರಮಾಕರಣಂ ಪ್ರಮಾಣಂ, ಪ್ರಮಾಣವಾಗಿರುವಂತಹ ಶ್ರುತಿಯು ಏನ್ ಹೇಳ್ತಾ ಇದೆ? ಆತ್ಮನಃ ದೃಷ್ಟೇ ದ್ರಷ್ಟಾರಂ ಪ್ರತ್ಯಗಾತ್ಮಾನಂ, ಆತ್ಮನಃ ಆತ್ಮನ ದೃಷ್ಟೇ ದೃಷ್ಟಿಗೂ ಕೂಡ ದ್ರಷ್ಟಾರಂ ದೃಷ್ಟವಾಗಿರುವ ಪ್ರತ್ಯೇಕ ಆತ್ಮನನ್ನು ನೀನು ನೋಡಲಾರೆ ಎಂದು ಪ್ರಮಾಣವಾಗಿರುವ ಶ್ರುತಿಯು ನ್ಯಾಯ ಸಿದ್ಧವಾದ ಮಾತನ್ನ ವಕ್ತಿ ಹೇಳ್ತಾ ಇದೆ. ಎಷ್ಟು ಚೆನ್ನಾಗಿದೆ ಇಲ್ಲಿ. ನ್ಯಾಯ ಸಿದ್ಧಂ, ನ್ಯಾಯದಿಂದ ಸಿದ್ಧವಾಗಿದೆ. ಪ್ರತ್ಯಕ್ಷ ಪ್ರಮಾಣಗಳು ಆತ್ಮನನ್ನು ಅರಿಯಲಾರವು ಎನ್ನುವಂತಹದ್ದು ನ್ಯಾಯ ಸಿದ್ಧವಾದ ಮಾತು. ಅನ್ವಯ ವ್ಯತಿರೇಕ ನ್ಯಾಯದಿಂದಲೂ ಕೂಡ ಇದು ಸಿದ್ಧವಾಗ್ತಾ ಇದೆ. ನ್ಯಾಯದಿಂದ ಸಿದ್ಧವಾಗಿರುವ ಈ ಮಾತನ್ನು ಹೇಳ್ತಾ ಇದೆ. ಏನದು? ನಹಿ ದೃಷ್ಟೇ ದ್ರಷ್ಟಾರಂ ಪಶ್ಯೇಹೆ ಮಂತ್ರ 3, 4, 2 ನೀನು ನಿನ್ನ ದೃಷ್ಟಿಗೂ ದೃಷ್ಟವಾಗಿರುವ ಪ್ರತ್ಯಗಾತ್ಮನನ್ನ ನೋಡಲು ಸಾಧ್ಯವಿಲ್ಲ. ಆ ಪ್ರತ್ಯಗಾತ್ಮನು ದೃಷ್ಟವಾಗಿದ್ದಾನೆಯೇ ಹೊರತು ದೃಶ್ಯವಲ್ಲ. ಈ ಕಣ್ಣುಗಳು ಎಲ್ಲವನ್ನೂ ಬೆಳಗುತ್ತವೆ. ಕಣ್ಣನ್ನು ಬೆಳಗಲಾರದು. ಕಣ್ಣನ್ನು ಬೆಳಗುತ್ತಿರುವ ಪ್ರತ್ಯಗಾತ್ಮನನ್ನಂತೂ ಈ ಕಣ್ಣು ಬೆಳಗಲಾರದು. ಕಣ್ಣು ಲಿಮಿಟೆಡ್, ಅತ್ಯಂತ ಪರಿಚ್ಛಿನ್ನವಾಗಿದೆ. ಯಾವ ಕಣ್ಣುಗಳನ್ನ ಲೋಕದಲ್ಲಿ, ವ್ಯವಹಾರದಲ್ಲಿ, ಸಮಾಜದಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೋ ಅಂತ ಜಂಬದ ಕೋಳಿ ಕಣ್ಣು. ಎಲ್ಲ ಇಂದ್ರಿಯಗಳ ಪೈಕಿ ಕಣ್ಣಿಗೆ ತುಂಬಾ
ಪೆನ್ಸಿಲ್ ಅನ್ನು ನೋಡ್ತೇನೆ, ಮೈಸೂರು ಪಾಕನ್ನು ನೋಡ್ತೇನೆ, ಸಕ್ಕರೆಯನ್ನು ನೋಡ್ತೇನೆ, ಬೆಲ್ಲವನ್ನು ನೋಡ್ತೇನೆ, ಟೂತ್ ಪೇಸ್ಟ್ ಆ ಕವರ್ ಅನ್ನು ನೋಡ್ತೇನೆ. ಎಲ್ಲದರಲ್ಲಿಯೂ ಬಣ್ಣ ಬಣ್ಣ ಬಣ್ಣ. ಇವತ್ತಿನ ಪ್ರಪಂಚದಲ್ಲಿ ಬಣ್ಣದ ಮಯ. ಬಣ್ಣ ಅನ್ನುವಂತೆ, ಮೋಸ ಅನ್ನುವಂತೆ. ಟಿವಿಯಲ್ಲಿ ಬಣ್ಣ ಬಣ್ಣದ ಚಿತ್ರಗಳನ್ನ ನಾನು ನೋಡುತ್ತೇನೆ. ನಾನಿಲ್ಲದೆ ಹೋದರೆ ಜೀವನವೇ ಇಲ್ಲ ಅನ್ಕೊಂಡ್ಬಿಟ್ಟಿದೆ ಕಣ್ಣು. ಇಂಥ ಕಣ್ಣಿ ಹೇಳ್ತಾ ಇದ್ದಾರೆ, ಎಲೆ ಕಣ್ಣೆ, ನೀನು ಎಲ್ಲವನ್ನೂ ಬೆಳಗಬಹುದು, ಪ್ರತ್ಯಗಾತ್ಮನನ್ನ ಬೆಳಗಲಾರೆ. ಯಾಕೆ? ನಿನ್ನನ್ನೇ ಪ್ರತ್ಯಗಾತ್ಮನು ಬೆಳಗುತ್ತಿರುವುದರಿಂದ. ಎಂಥ ಮಾತು ನೋಡಿ. ಕಣ್ಣಿಗೆ ಅದ್ಭುತವಾದ ಶಕ್ತಿ ಇದೆ ನಿಜ. ವೇದಾಂತದಲ್ಲಿ ಮಾತ್ರ ಕಣ್ಣಿಗೆ 0 ನಂಬರ್. ಮೊದಲು ಕಿವಿ. ಶ್ರೋತಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸ ಉ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು. ದಿ 5th place to the eyes given by the Vedantins. ವೇದಾಂತಿಗಳು ಕಣ್ಣಿಗೆ 5ನೇ ಸ್ಥಾನ, 5th rank. ಫಸ್ಟ್ ರ್ಯಾಂಕ್ ಯಾವುದು? ಕಿವಿ. ಆತ್ಮಾವಾರೇ ದ್ರಷ್ಟವ್ಯ ಕಥಂ ಶ್ರೋತವ್ಯ. ನೋಡಿದ್ರ? ಶ್ರೋತವ್ಯ, ಆಮೇಲೆ ಮಂತವ್ಯ, ಆಮೇಲೆ ನಿಧಿಧ್ಯಾಸಿತವ್ಯ. ಕಣ್ಣಿಗೆ ಕೆಲಸವೇ ಇಲ್ಲ. ಆದ್ದರಿಂದ ನಪಶ್ಚೇಹೆ, ನೀನು ನೋಡಲಾರೆ ಅಂತ. ಆ ಮಂತ್ರ ಜ್ಞಾಪಕ ಇಟ್ಕೊಂಬೇಡಿ. ನ ದೃಷ್ಟೇ ದ್ರಷ್ಟಾರಂ ಪಶ್ಚೇಹೆ, ನ ಶ್ರುತೆ ಶ್ರೋತಾರಂ ಶೃಣುಯಾಃ, ನ ಮತೇರ್ಮಂತಾರಂ ಮನ್ಮೀತಾಃ, ನ ವಿಜ್ಞಾತೇರ್ವಿಜ್ಞಾತಾರಂ ವಿಜಾನೀಯಾಃ. ಎಷ್ಟು ಚೆನ್ನಾಗಿದೆ. ಉಪನಿಷತ್ತುಗಳ ಸಂದೇಶಗಳನ್ನ ಕೇಳುತ್ತಾ ಇದ್ದಾರೆ. ಅದೇ ಪರಮಾನಂದ. ಅರ್ಥವಾಯ್ತಾ? ಅನುಭವಕ್ಕೆ ಬಂತ, ಅವನೇ ಬ್ರಹ್ಮಜ್ಞಾನಿ. ಸರಿ. ನ್ಯಾಯ ಸಿದ್ಧಮತೋ ವಕ್ತಿ ದಷ್ಟೇ ದಷ್ಟಾರಮಾತ್ಮನಃ ನ ಪಶ್ಯೇ ಪ್ರತ್ಯಗಾತ್ಮಾನಂ. ಇದು ಸ್ವಾರಸ್ಯ ನೋಡಿ. ಆತ್ಮನಃ ತನ್ನ, ದೃಷ್ಟೇ ದೃಷ್ಟಿಗೂ, ದಷ್ಟಾರಂ ದಷ್ಟವಾಗಿರುವಂತ ಪ್ರತ್ಯಗಾತ್ಮಾನಂ. ಆತ್ಮನಿ ಹೆಸರು ಪ್ರತ್ಯಗಾತ್ಮ. ಇವನನ್ನ ಯಾರೂ ಕೂಡ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಇದನ್ನೇ ಕಾಠಕೋಪನಿಷತ್ತು ಹೇಳ್ತಾ ಇದೆ. ಏನಂತ? ಪರಾಂಚಿಖಾನಿ ವ್ಯತುಣತ್ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಚ್ಛತು ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಆವೃತ್ತ ಶ್ರೋತ್ರ ಅಂತ ಹೇಳ್ತಾ ಇಲ್ಲ. ಆ ಒಂದು ಮಂತ್ರಕ್ಕೆ ಭಾಷ್ಯವನ್ನು ಪಾಠ ಮಾಡುವಾಗ ಗುರುಗಳು ಪ್ರಶ್ನೆ ಮಾಡಿದ್ರು, ಮಗು ಈ ಶ್ಲೋಕದಲ್ಲಿ ಏನಪ್ಪ ವಿಶೇಷ ಅಂತ. ನಾ ಸುಮ್ಮನೆ ಆತ್ಮನ ಕಾಣಕ್ಕಾಗಲ್ಲ ಅಂತ ಹೇಳಿದೆ. ಅಷ್ಟಲ್ಲ, ಇಲ್ಲಿ ಆವೃತ್ತ ಚಕ್ಷು ಅಂತ ಹೇಳಿದ್ದಾರೆ ನೋಡು. ಕಣ್ಣನ್ನು ಒಳಗಡೆ ಮಾಡಿಕೊಂಡು, ಕಣ್ಣು ಲೋಕದಲ್ಲಿ ಪ್ರಧಾನವಾದ ಪ್ರಮಾಣ, ಮುಖ್ಯವಾದ ಪ್ರಮಾಣ. ಆ ಕಣ್ಣು ಏನೂ ಕೆಲಸವಿಲ್ಲ, ಕಣ್ಣಿನಿಂದ ಆತ್ಮನನ್ನ ನೋಡಲು ಸಾಧ್ಯವಿಲ್ಲ ಎನ್ನುವುದನ್ನ ಸೂಚನೆ ಮಾಡುವುದಕ್ಕಾಗಿ ಆವೃತ್ತ ಚಕ್ಷು ಅಂತ ಹೇಳಿದ್ದಾರೆ. ಗುರುಗಳ ಪಾಠಕನ್ನ ಆವೃತ್ತ ಘ್ರಾಣ ಅಂತ ಹೇಳಲಿಲ್ಲ, ಆವೃತ್ತ ನಾಸಿಕ ಅಂತ ಹೇಳಲಿಲ್ಲ, ಆವೃತ್ತ ಶ್ರೋತ್ರ ಅಂತ ಹೇಳಿ. ಆವೃತ್ತ ಚಕ್ಷು. ಕಣ್ಣೇ ಮನುಷ್ಯನಿಗೆ ವೇದಾಂತದ ದೃಷ್ಟಿಯಿಂದ ಮೃತ್ಯು. ನೋಡಬಾರದ ವಸ್ತುಗಳನ್ನ ಕಣ್ಣುಗಳಿಂದ ನೋಡುತ್ತಾ ಅಧ್ಯಾತ್ಮ ಸಾಧಕರು ಹಾಳಾಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಆವೃತ್ತ ಚಕ್ಷುವಾಗಬೇಕು. ಸರಿ, ಇಂಥ ಪ್ರತ್ಯಗಾತ್ಮನನ್ನ ನೋಡುವುದಕ್ಕೆ ಕಣ್ಣು 1% ಉಪಯೋಗ ಎಂದು ಪ್ರಮಾಣಭೂತವಾಗಿರುವ ಶ್ರುತಿ
ಶ್ರುತಿ ಸುಮ್ಮನೆ ಹೇಳ್ತಾ ಇಲ್ಲ. ಶ್ರುತಿ ಅಂದ್ರೇನು? ವೇದ ಪ್ರಮಾಣಂ, ಶ್ರುತಯ ಪ್ರಮಾಣಂ, ವೇದಾಂತ ಪ್ರಮಾಣಂ. ಪ್ರಮಾಣವಾಗಿರುವ ಶ್ರುತಿಯು ಹೇಗೆ ಮಾತು? ನ್ಯಾಯ ಸಿದ್ಧಂ, ತಮಾಷೆ ಮಾತಲ್ಲ. ದಿಸ್ ಈಸ್ ಲಾಜಿಕಲಿ ಪ್ರೂವ್ಡ್, ಲಾಜಿಕಲಿ ಪ್ರೂವನ್. ನ್ಯಾಯದಿಂದ ಸಿದ್ಧವಾಗಿರುವಂತಹ ಮಾತನ್ನ ಶ್ರುತಿ ಹೇಳ್ತಾ ಇದೆ. ಇದು ಈ ಸುರೇಶ್ವರಾಚಾರ್ಯರವರ 50ನೇ ಶ್ಲೋಕಕ್ಕೆ ವ್ಯಾಖ್ಯಾನವಾಯಿತು. ಇನ್ನು ಗುರುಗಳು ಬರೆದಿರುವಂತಹ ಕ್ಲೇಶಾಪಹರಣೆ. ನಿಜವಾಗಿಯೂ ನಮ್ಮನ್ನ ನಾವೇ ಭಾಗ್ಯವಂತರು ಅನ್ಕೋಬೇಕು. ಬಹಳ ಕಠಿಣವಾದ ಭಾಗ, ಅರ್ಥ ಮಾಡ್ಕೊಂಡು. ನೈಷಧ ಸಿದ್ಧಿ ಶುರು ಮಾಡ್ತಾ ಇದ್ದೇನೆ. 330ನೇ ಪುಟ. ದಿದಕ್ಷಿತ ಪರಿಚ್ಛಿನ್ನ ಪರಾಗ್ರೂಪಾದಿ ಸಂಶಯಾತಿ ವಿಪರೀತಮತೋ ದೃಷ್ಟ್ಯ ಸ್ವತೋ ಬುದ್ಧಂ ನ ಪಶ್ಯತಿ ನ್ಯಾಯ ಸಿದ್ಧಮತೋ ಭಕ್ತಿ ದೃಷ್ಟೇ ದ್ರಷ್ಟಾರಮಾತ್ಮನಃ ನ ಪಶ್ಯೇ ಪ್ರತ್ಯಗಾತ್ಮಾನಂ ಪ್ರಮಾಣಂ ಶ್ರುತಿರಾದರಾತಿ. ಮಂತ್ರ. ಇದಕ್ಕೆ ಗುರು ವಾಕ್ಯ ಬರ್ತೀನಿ ನೋಡಿ. 50ನೇ ಶ್ಲೋಕಕ್ಕೆ ಪೂಜ್ಯ ಸದ್ಗುರುಗಳ ಕ್ಲೇಶಾಪಹರಣಿ ವ್ಯಾಖ್ಯ. ಇತ್ಯೇವಂ ಹೇತೋಃ ಶ್ರುತಿ ಕಿಂ ಭಕ್ತಿ. ಆದ್ದರಿಂದ ಶ್ರುತಿಯು ಏನನ್ನು ಹೇಳುತ್ತಿದೆ, ಏನಂತ ಹೇಳುತ್ತಿದೆ. ಇತ್ಯೇತತಿ ಉತ್ತರತ್ವೇನ ಶ್ಲೋಕಮಃ. ಸರಿ, ಈ ಹೇಳ್ತಾ ಇರುವುದರಿಂದ ಶ್ರುತಿ ಏನ್ ಹೇಳ್ತಾ ಇದೆ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಮುಂದಿನ ಶ್ಲೋಕವನ್ನ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಹೇಳುತ್ತಿದ್ದಾರೆ. ನ್ಯಾಯ ಸಿದ್ಧಮಿತಿ. ಪೂರ್ವ ಶ್ಲೋಕ ಉಪವರ್ಣಿತ ಯುಕ್ತಿ ಸಿದ್ಧಂ ಪ್ರಮಾಣಭೂತ ಶ್ರುತಿ ಆದರಾತ್ ತಾತ್ಪರ್ಯೇನ ಏವಂ ಭಕ್ತಿ. ಪೂಜ್ಯ ಸದ್ಗುರುಗಳು ಎಷ್ಟು ಸುಲಭವಾಗಿ ಬಿಡಿಸಿ ಅರ್ಥ ಮಾಡ್ತಾ ಇದ್ದಾರೆ. ಪೂರ್ವ ಶ್ಲೋಕೋಪವರ್ಣಿತ 49ನೇ ಶ್ಲೋಕದಲ್ಲಿ ವರ್ಣಿತವಾಗಿರುವಂತ ವಿಚಾರವು ಯುಕ್ತಿ ಸಿದ್ಧಂ, ಯುಕ್ತಿಯಿಂದ ಸಿದ್ಧವಾಗಿದೆ. ಅದನ್ನ ಪ್ರಮಾಣಭೂತ ಶ್ರುತಿ, ಪ್ರಮಾಣವಾಗಿರುವಂತಹ ಶ್ರುತಿಯು ಆಧಾರಾತ್ ತಾತ್ಪರ್ಯದಿಂದ, ವಾತ್ಸಲ್ಯದಿಂದ, ಪ್ರೀತಿಯಿಂದ ಏವಂ ಭಕ್ತಿ ಹೇಳ್ತಾ ಇದೆ. 49ನೇ ಶ್ಲೋಕ ಏನ್ ಹೇಳಿದೆ? ದಿದಕ್ಷಿತ ಪರಿಚ್ಛಿನ್ನ ಪರಾಗ್ರೂಪಾದಿ ಸಂಶಯವಾಗಿರುವ ಅನಾತ್ಮ ವಸ್ತುಗಳಿಗಿಂತ ವಿಪರೀತವಾಗಿರುವ, ವಿರುದ್ಧವಾಗಿರುವ ಎಲ್ಲ ಅನಾತ್ಮ ವಸ್ತುಗಳು ದಿದಕ್ಷಿತ, ದಷ್ಟುಮಿಷ್ಟ, ಪರಿಚ್ಛಿನ್ನ, ದೇಶಕಾಲ ಪರಿಚ್ಛಿನ್ನ, ಪರಾಗ್ರೂಪ. ಇದಕ್ಕೆ ವಿರುದ್ಧವಾಗಿರುವ, ಸ್ವರೂಪವಾಗಿರುವ, ಪರಿಪೂರ್ಣವಾಗಿರುವ ಪ್ರತ್ಯಗಾತ್ಮ ಸ್ವರೂಪವನ್ನ ದೃಷ್ಟ್ಯ, ಕಣ್ಣುಗಳಿಂದ ನೋಡಲು ನ ಪಶ್ಯತೆ ಸಾಧ್ಯವಿಲ್ಲ. ಸ್ವತೋ ಬುದ್ಧಂ, ಸ್ವಯಂ ಪ್ರಕಾಶ ಸ್ವರೂಪವಾಗಿರುವಂತಹ ಆತ್ಮನನ್ನ ನೋಡಲು ಸಾಧ್ಯವಿಲ್ಲ ಅಂತ ಹೀಗೆ ಹೇಳಿದ್ದರಿಂದ ಶ್ರುತಿ ಹೇಳ್ತಾ ಇದೆ. ಈಗ ಶ್ರುತಿ ಕಥಂ ಭಕ್ತಿ, ಏನು ಹೇಗೆ ಹೇಳ್ತಾ ಇದೆ ಅಂದ್ರೆ ಆತ್ಮನಃ ದೃಷ್ಟೇ ದ್ರಷ್ಟಾರಂ, ಆತ್ಮನಃ ತನ್ನ, ದೃಷ್ಟೇ ದೃಷ್ಟಿಗೆ, ದ್ರಷ್ಟಾರಂ ದೃಷ್ಟವಾಗಿರುವಂತಹ ಆತ್ಮನನ್ನು, ನಿತ್ಯಯ ದೃಷ್ಟಿಯ ವ್ಯಾಪ್ತಾರಂ ಪ್ರತ್ಯಗಾತ್ಮಾನಂ, ನಿತ್ಯವಾಗಿರುವ ಸಹಜವಾಗಿರುವ ದೃಷ್ಟಿಯಿಂದ ದೃಷ್ಟುವನ್ನೇ ವ್ಯಾಪಿಸಿರುವಂಥ ಪ್ರತ್ಯಗಾತ್ಮನನ್ನ, ತಂ ಪ್ರತ್ಯಗಾತ್ಮಾನಂ ನ ಪಶ್ಯೇಹೆ. ಯು ಕೆನಾಟ್ ಸಿ ದ ಸೀಯರ್ ಆಫ್ ದ ಸೀಯಿಂಗ್, ದ ಸೀಯರ್ ಆಫ್ ದ ಸೈಟ್. ಯಾವ ಆತ್ಮನು ದೃಷ್ಟಿಯ ದೃಷ್ಟವನ್ನೇ ನೋಡುತ್ತಿದ್ದಾನೋ, ದೃಷ್ಟು, ದೃಶ್ಯ, ದರ್ಶನ ಮೂರನ್ನು ಬೆಳಗುತ್ತಿದ್ದಾನೋ, ಪ್ರಮಾಣ, ಪ್ರಮೇಯ, ಪ್ರಮಿತಿಗಳನ್ನ ಬೆಳಗುತ್ತಿದ್ದಾನೆಯೋ,
ಜ್ಞಾತೃ ಜ್ಞಾನ ಜ್ಞೇಯ ಮೂರನ್ನೂ ಕೂಡ ಯಾವ ಪ್ರತ್ಯಗಾತ್ಮನು ಜಸ್ಟ್ ರಿವೀಸ್ ಅರಿವಿನಿಂದ ಬೆಳಗುತ್ತಿದ್ದಾನೆಯೋ ಅಂತ ಆತ್ಮನೇ ನಾನು. ನೋಡಿ, ಎಲ್ಲ ಶಾಸ್ತ್ರಗಳು ಕೂಡ ನನ್ನನ್ನ ಜೀವ ಅಂತ ಮಾಡಿಕೊಂಡು ಕರ್ತ ಸಂಸಾರಿ ಅಂತ ಮಾಡಿಕೊಂಡು ಇಂಥದ್ದನ್ನ ಮಾಡೋ ಇಂಥದ್ದನ್ನ ಮಾಡಬೇಡ ಅಂತ ಹೇಳುತ್ತೆ. ನಂಗೆ ಹುಷಾರಿಲ್ಲ, ಸ್ವಲ್ಪ ಆರೋಗ್ಯವಿಲ್ವಲ್ಲ, ಹಾಗಾದ್ರೆ ಇಂಥ ಹೋಮವನ್ನ ಮಾಡೋ ಒಳ್ಳೇದಾಗತ್ತೆ. ನಂಗೆ ದುಡ್ಡಿಲ್ವಲ್ಲ, ಇಂಥ ಪೂಜೆಯನ್ನ ಮಾಡೋ ದುಡ್ಡು ಬರುತ್ತೆ. ನನ್ಗೆ ಅಧಿಕಾರವಿಲ್ವಲ್ಲ, ಇಂಥ ಪೂಜೆ ಮಾಡು ಅಧಿಕಾರ. ಜ್ಯೋತಿಷ್ಯರ ಹತ್ತಿರಕ್ಕೆ ಎಲ್ಲರೂ ಹೋಗ್ತಾರೆ. ಜ್ಯೋತಿಷ್ಯರು ಏನ್ ಮಾಡ್ತಾರೆ? ಇಂಥ ಹೋಮವನ್ನು ಮಾಡಿ 10,000 ರೂಪಾಯಿ ನಾವೇ ಮಾಡಿಸ್ತೇವೆ. ಬರೀ ಮೋಸ. ವೇದಾಂತ ಹೇಳ್ತಾ ಇದೆ, ನನಗೆ 1 ಪೈಸೆ ಕೊಡಬೇಡ, ಏನು ಬೇಡ. ನೋ ಯುವರ್ ಸೆಲ್ಫ್, ಬಿ ಎವರ್ ಜಾಯ್ಫುಲ್ ಅಂಡ್ ಹ್ಯಾಪಿ. ನಿನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೋ. ನಿಂಗೆ ಜ್ವರವೂ ಇಲ್ಲ, ರೋಗವೂ ಇಲ್ಲ, ತಾಪತ್ರಯವೂ ಇಲ್ಲ. ಎಲ್ಲವೂ ಕೂಡ ಅಧ್ಯಾಸದ ಫಲ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಆಮೇಲೆ ಸರ್ವೇ ವೇದಾಂತಾರಭ್ಯಂತೆ. ವೇದಾಂತಿಗಳಿಗೆ 1 ಪೈಸೆ ಕೊಡ್ಬೇಡಿ, ದುಡ್ಡೇ ಬೇಡ. ಹೋಮ ಹವನಾದಿಗಳನ್ನು ಹೇಳುವುದಿಲ್ಲ, ನಿಮ್ ಜಾತಕವನ್ನ ನೋಡುವುದಿಲ್ಲ. ವೇದಾಂತಿಗಳಿಗೆ ಜಾತಕ ಪರೀಕ್ಷೆ ಬೇಡ. ಪ್ರತಿಯೊಬ್ಬ ಜೀವನ ಜಾತಕ ಗೊತ್ತಾಗೆ. ನೋಡಿ, ಜಾತಕವನ್ನ ನೋಡದೆ ಜಾತಕದ ಫಲವನ್ನು ನೋಡ್ತಾ ಇದ್ದೆ. ಎಲ್ಲಾ ಮಾನವರ ಜಾತಕ ದುಃಖಮಯವಾಗಿದೆ. ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಅಧಿಕಾರಿಯಾಗಿರಲಿ, ಭಿಕಾರಿಯಾಗಿರಲಿ. ಇದಕ್ಕೇನ್ ಕಾರಣ? ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ? ನಮ್ಮ ದುಃಖಕ್ಕೆ ನಮ್ಮ ಬಡತನ ಕಾರಣ, ನಮ್ಮ ದುಃಖಕ್ಕೆ ನಮ್ಮ ರೋಗ ಕಾರಣ, ನಮ್ಮ ದುಃಖಕ್ಕೆ ಅಧಿಕಾರವಿಲ್ಲದಿರುವುದು ಕಾರಣ ಅನ್ಕೊಂಡೆ. ಯಾವುದೂ ಅಲ್ಲ. ಶಂಕರಾಚಾರ್ಯರ ಪ್ರಕಾರ ಗೌಡಪಾದ ಸುರೇಶ್ವರಾಚಾರ್ಯರೆಂಬ ಬ್ರಹ್ಮಜ್ಞಾನಿಗಳ ಪ್ರಕಾರ ಮಾನವನ ದುಃಖಕ್ಕೆ ಕಾರಣ ಅಸ್ಯ ಅನರ್ಥ ಹೇತೋ ಪ್ರಹರಣಾಯ. ಅಧ್ಯಾಸವೇ ಕಾರಣ. ಅಧ್ಯಾಸದಿಂದ ದುಃಖ, ಅಧ್ಯಾಸದಿಂದ ತಾಪ, ಅಧ್ಯಾಸದಿಂದ ರೋಗ, ಅಧ್ಯಾಸದಿಂದ ಜನ್ಮಾಂತರ ಪ್ರಾಪ್ತಿ. ಅಧ್ಯಾಸವನ್ನು ಕಳ್ಕೋಬೇಕಾದ್ರೆ ಆತ್ಮೈಕತ್ವ ವಿದ್ಯಾ ಒಂದೇ ಬೇಕು. ಆತ್ಮೈಕತ್ವ ವಿದ್ಯೆ ಇಲ್ಲದೆ ಹೋದರೆ ಯಾತರಿಂದ ಅಧ್ಯಾಸ ತೊಡಗುವುದಿಲ್ಲ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್
ತಸ್ಯ ಅನವಬೋಧಃ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಭಂಡತನದ ಆಸೆಯನ್ನು ಬಿಡಲಾರೆಯ. ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಭಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ
ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ. ಇಂಥ ಪ್ರತ್ಯಗಾತ್ಮನನ್ನ ನೀನು ಕಣ್ಣುಗಳಿಂದ ನೋಡಲಾರೆ. ತವ ಲೌಕಿಕ ದೃಷ್ಟೇ ಕರ್ಮಭೂತಾಯ ದ್ರಷ್ಟಾರಂ ಸ್ವಕೀಯ ನಿತ್ಯಯ ದೃಷ್ಟ್ಯ ವ್ಯಾಪ್ತಾರಂ. ಎಷ್ಟು ಚೆನ್ನಾಗಿದೆ! ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕ್ಲೇಶಾಪಹರಣಿ ವ್ಯಾಖ್ಯ. ತವ ನಿನ್ನ ಲೌಕಿಕ ದೃಷ್ಟಿ, ಲೋಕದಲ್ಲಿರುವಂತಹ ನೋಟ. ಸಿನಿಮಾ ನೋಡ್ತಾ ಇದ್ದಾನೆ, ಪುಸ್ತಕ ಓದ್ತಾ ಇದ್ದಾನೆ, ಮನೆ ನೋಡ್ತಾ ಇದ್ದಾನೆ, ಕಣ್ಣುಗಳಿಂದ ಏನೇ ನೋಡ್ತಾ ಇದ್ದೇವೆಯೋ ಇಂಥ ದೃಷ್ಟಿಗೆ ಕರ್ಮಭೂತಾಯ, ಕರ್ಮವಾಗಿರುವಂತವನು ದಷ್ಟು, ದೃಷ್ಟಿಗೆ ದಷ್ಟು. ಇಂಥ ದಷ್ಟುವನ್ನ ಸ್ವಕೀಯ ತನ್ನದೇ ಆಗಿರುವ ನಿತ್ಯಯ ದೃಷ್ಟಿಯ ವ್ಯಾಪ್ತಾರಂ, ಒಬ್ಬ ತನ್ನ ನಿತ್ಯವಾಗಿರುವ ಸಹಜವಾಗಿರುವಂತಹ ದೃಷ್ಟಿಯಿಂದ ವ್ಯಾಪಿಸಿರುವಂತಹ ದೃಷ್ಟುವನ್ನ ನ ಪಶ್ಯೇ, ಈ ಕಣ್ಣುಗಳಿಂದ ನೋಡೋದು ಸಾಧ್ಯವಿಲ್ಲ. ದ್ರಷ್ಟುಂ ನ ಶಕ್ನುಯ. ಎಷ್ಟೇ ನನ್ನ ಪ್ರತ್ಯೇಗಾತ್ಮನನ್ನ, ಯಾವ ಪ್ರತ್ಯೇಗಾತ್ಮನು ಎಲ್ಲ ಇಂದ್ರಿಯ ಮನೋಬುದ್ಧಿಗಳನ್ನು ಬೆಳಗುತ್ತಿದ್ದಾನೆಯೋ, ಶ್ರೋತಸ್ಯ ಶ್ರೋತ್ರಂ ಮನಸೋ ಮನಃ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಚಕ್ಷುಷ ಚಕ್ಷು. ಇಂಥ ಪ್ರತ್ಯಗಾತ್ಮನನ್ನ ಅತಿ ಮುಖ್ಯ ಧೀರ, ನಾನೇ ಎಂದು ತಿಳಿದುಕೊಂಡರೆ ಅವರೇ ಧೀರರು. ಅಂಥ ಪ್ರತ್ಯಗಾತ್ಮನನ್ನ, ಒಳಗಿನ ಆತ್ಮನನ್ನ ಯಾವ ಪ್ರಮಾಣಗಳಿಂದಲೂ ತ್ವಂ ನೀನು ನ ಪಶ್ಯೇ ನೋಡಲಾರೆ, ದ್ರಷ್ಟುಂ ನ ಶಕ್ನುಯ ನೋಡುವುದಕ್ಕೆ ಸಾಧ್ಯವಿಲ್ಲ. ಸಾಹಿ ಲೌಕಿಕಿ ದೃಷ್ಟಿ ಭಾಷ್ಯರೂಪ ಮಾತ್ರ ವ್ಯಂಜನೆ ಅಧಿಕೃತ ಸ್ವಾತ್ಮನೋಪಿ ಸ್ವರೂಪ ದೃಷ್ಟ್ಯ ವ್ಯಾಪ್ತಾರಂ ವ್ಯಾಪ್ತುಂ ನ ಕದಾಚಿದಪಿ ಪ್ರಭವೇತೆ ಇತ್ಯಭಿಪ್ರಾಯ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಅನುಗ್ರಹದ ಮಾತು, ಪ್ರಾಸಾದಿಕ ಮಾತು. ಸಾಹಿ ಲೌಕಿಕಿ ದೃಷ್ಟಿ, ಅದು ಲೌಕಿಕ ದೃಷ್ಟಿ, ಕಣ್ಣಿನಿಂದ ಬೆಳಗುವಿಕೆ. ನಾ ಕಣ್ಣಿನಿಂದ ಇದು ನೈಶ್ರಮಿಸಿದ ಪುಸ್ತಕ ಅಂತ ತಿಳ್ಕೊತಾ ಇದೆ, ಇದು ಲೌಕಿಕ ದೃಷ್ಟಿ, ಅದು ಲೌಕಿಕ ದೃಷ್ಟಿ. ವ್ಯವಹಾರ ಮಾತ್ರ ವ್ಯಂಜನೆ ಅಧಿಕತ. ಲೋಕದಲ್ಲಿರುವ ವ್ಯವಹಾರದಲ್ಲಿರುವ ಬಾಹ್ಯ ವಸ್ತುಗಳನ್ನ ಮಾತ್ರ ಬೆಳಗುವುದರಲ್ಲಿ ಅದಕ್ಕೆ ಅಧಿಕಾರ. ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಎಂಎಲ್ಎ ಇರ್ತಾನೆ, ಬಹಳ ದೊಡ್ಡ ಅಧಿಕಾರಿ, ಸಂತೋಷ. ಅಮೆರಿಕಕ್ಕೆ ಹೋದ್ರೆ ಅವನ ಆಟ ನಡೆಯುವಂತಿಲ್ಲ. ಲೋಕದಲ್ಲಿ ವ್ಯವಹಾರವನ್ನು ಮಾಡುವಾಗ ಮಾತ್ರ ಕಣ್ತನ್ ಕೆಲಸ ಮಾಡುತ್ತೇನೆ. ಭಾಷ್ಯ ರೂಪ ಮಾತ್ರ ವ್ಯಂಜನೆ, ಭಾಷ್ಯ ಹೊರಗಿರುವ ರೂಪಗಳನ್ನ ಮಾತ್ರ
ತಿಳಿಸುವುದರಲ್ಲಿ ಬೆಳಗುವುದರಲ್ಲಿ ಅಧಿಕೃತ ಯೋಗ್ಯತೆ ಇದೆ. ಸ್ವಾತ್ಮನೋಪಿ, ಆದರೆ ತನಗೂ ಕೂಡ ಸ್ವರೂಪದ ದೃಷ್ಟಿಯಿಂದ ವ್ಯಾಪಿಸಿರುವಂತಹ ಆತ್ಮನನ್ನ ಈ ಲೌಕಿಕ ದೃಷ್ಟಿ ವ್ಯಾಪಿಸುವುದಕ್ಕೆ ನ ಕದಾಚಿದಪಿ, ಯಾವ ಎಂದೆಂದಿಗೂ ಕೂಡ ನ ಪ್ರಭವೇತ್, ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾರೂ ಕೂಡ ಕಣ್ಣುಗಳಿಂದ ಪ್ರತ್ಯಗಾತ್ಮನನ್ನ ನೋಡುವ ಸಾಹಸಕ್ಕೆ ಹೋಗಬಾರದು. ಶ್ರುತಿ ಹೇಳೇ ಬಿಡ್ತು, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಎಂಥ ಮಾತಿದು? ನ ತತ್ರ ಚಕ್ಷುರ್ಗ, ಮೊದಲು ಕಣ್ಣು ಹೋಗುವುದಿಲ್ಲ. ಕಣ್ಣು ನಾನೆಲ್ಲವನ್ನೂ ಬೆಳಗುತ್ತೇನೆ, ಆತ್ಮನನ್ನು ಬೆಳಗುತ್ತೇನೆ, ಸಾಧ್ಯವಿಲ್ಲ. ನಾ ಸೂರ್ಯನನ್ನೇ ಬೆಳಗಾಗಬಹುದು. ಸೂರ್ಯನು ಅನಾತ್ಮ ವಸ್ತು, ಇರುವೆಯನ್ನು ಬೆಳಗುತ್ತೇನೆ ಆಗ್ಬಹುದು, ಅದು ಅನಾತ್ಮ ವಸ್ತು. ಸೂರ್ಯನ್ನು ಬೆಳಗುತ್ತೇನೆ ಆಗ್ಬಹುದು, ಆದರೆ ಆತ್ಮನನ್ನ ಬೆಳಗಲಾರೆ. ಯಾಕೆ? ನಿನಗೂ ಪ್ರತ್ಯೇಗಾತ್ಮ, ಕಣ್ಣಿಗೂ ಕಣ್ಣಾಗಿರುವಂತ ಆತ್ಮನನ್ನ ಕಣ್ಣು ಬೆಳಗಲ್ಲ. ನತತ್ತ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ. ಏನು ಮಂತ್ರ ಸ್ವಾಮಿ? ಬಾ, ಇಂಥ ಮಂತ್ರಗಳನ್ನ ನಾ ಪ್ರತಿ ದಿವಸ ಪಾರಾಯಣ ಎತ್ಕೊಳ್ಳೆ. ಕೆಲವು ಮಂತ್ರ, ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಕೇನ ನ ತತ್ತ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಕಾಟಕ ಅಶಬ್ದಮಸ್ಪರ್ಶಮರೂಪಮವ್ಯಯಂ. ಹೀಗೆ ಒಂದೊಂದು ಉಪನಿಷತ್ತಿಂದ ಕೆಲವು ಮಂತ್ರಗಳನ್ನ ಗಟ್ಟಿಯಾಗಿ ಹೇಳ್ತಾ ಬಂದ್ರೆ ಎಲ್ಲರಿಗೂ ಬ್ರಹ್ಮಜ್ಞಾನ. ಮುಂದಕ್ಕೆ ಹೋಗೋಣ. ಕಾನಿಲಾಜ್ಞಪ್ತರಿತ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.